ಈ ಸರ್ಕಾರಕ್ಕೆ ಏನಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಒಂದು ರೀತಿ ಅನುಕೂಲನೂ ಇದೆ ಅನಾನುಕೂಲನೂ ಇದೆ. ಆದರೆ ಅನಾನುಕೂಲ ಏನಂದರೆ ಪಾಪ ಗಾಡಿ ಓಡಿಸೋರು ಕ್ಯಾಬ್ ಓಡಿಸ್ಬೋದು, ಪಾಪ ಆಟೋ ಡ್ರೈವರ್ ಆಗಿರ್ಬೋದು, ಎಲ್ಲೋ ಬೋರ್ಡು ಈಗ ಒಬ್ಬ ಓಲಾ ಹಾಕಿರ್ತಾನೆ, ಹೀಗೆ ಸಾರಿಗೆ ವ್ಯವಸ್ಥೆಗೂ ಲಾಸ್ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಅದನ್ನು ಹೊರತಿರಿ ನಮ್ಮಲ್ಲೇ ಆಗ್ತಾರೆ. ಬೆಲೆಗಳಂತೂ ಪ್ರತಿಯೊಂದು ಜಾಸ್ತಿ ಆಗೋಗ್ಬಿಟ್ಟಿದೆ. ತಕ್ಷಣಕ್ಕೆ ಫ್ರೀ ಅನ್ನೋದೇ ಬೇಕಾಗಿಲ್ಲ ಅನಿಸುತ್ತೆ. ಅವ್ರು ವಿರೋಧ ಪಕ್ಷದವರಲ್ವ, ಅವ್ರಿಗೆ ಕಾಮನಾಗಿ ಹೇಳಲೇಬೇಕು ಅದನ್ನು ಅವರು. ಇಲ್ಲ ಸರ್, ಡೆವಲಪ್ಮೆಂಟ್ ಅಂತ ಏನೂ ಆಗಿಲ್ಲ ಸರ್. ಈ ಮೋದಿ ಏನು ಮಾಡಿದ್ದಾರೆ, ಪ್ರತಿಯೊಂದನ್ನು ಹೈಟೆಕ್ ತೊಗೊಂಡೋಗು ಇಂಡಿಯಾ ಒಂದು ಲೆವೆಲ್ಗೆ ತೊಗೊಂಡೋಗಿ ಬಿಟ್ಟಿದ್ದಾರೆ. ಅದಂತೂ ನಿಜ. ಆದರೆ ಇವ್ರೇನು ಮಾಡಿದ್ದಾರೆ ಅಂದರೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಸೋಂಬಾರಿ ಮಾಡಿದ್ದಾರೆ. ಆದರೆ ಇಲ್ಲ ನಾನು ಎಣ್ಣೆದು ಹೇಳ್ತಾ ಇದ್ದೀನಿ ನಿಮಗೆ, 100 ರೂಪಾಯಿ 102 ರೂಪಾಯಿ ಇರೋದು ಇವತ್ತಿನ ರೇಟ್ 140 ರೂಪಾಯಿ ಇದೆ. ಹೌದಾ? ಫಸ್ಟ್ ಆಫ್ ಆಲ್ ನಿಮಗೆ ಈ ಒಂದು ಸರ್ಕಾರದ ಬಗ್ಗೆ ಏನು ಅನಿಸುತ್ತೆ? ಈ ಸರ್ಕಾರಕ್ಕೆ ಏನಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಒಂದು ರೀತಿ ಅನುಕೂಲನೂ ಇದೆ ಅನಾನುಕೂಲನೂ ಇದೆ. ಅನುಕೂಲ ಹೆಂಗೆ ಅಂದರೆ ಇವಾಗ ಸಾರಿಗೆ ವ್ಯವಸ್ಥೆಯಿಂದ ಈಗ ಲೇಡೀಸ್ ಅವ್ರಿಗೆಲ್ಲ ಫ್ರೀ ಬಿಟ್ಟಿದ್ದಾರೆ, ಅದು ಒಂದು ರೀತಿಲಿ ಅನುಕೂಲನೇ. ಆದರೆ ಅನಾನುಕೂಲ ಏನಂದರೆ ಪಾಪ ಗಾಡಿ ಓಡಿಸೋರು ಕ್ಯಾಬ್ ಓಡಿಸ್ಬೋದು, ಪಾಪ ಆಟೋ ಡ್ರೈವರ್ ಆಗಿರ್ಬೋದು, ಎಲ್ಲೋ ಬೋರ್ಡು ಈಗ ಒಬ್ಬ ಓಲಾ ಹಾಕಿರ್ತಾನೆ, ಅವನು 10,000 ಲಕ್ಷ ಬಂಡವಾಳ ಹಾಕಿರ್ತಾನೆ, ಅವ್ರಿಗೆಲ್ಲ ಲಾಸ್ ಆಗ್ತಾಯಿದೆ. ಆದ್ದರಿಂದ ಅದು ಅವ್ರಿಗೂ ಲಾಸ್ ಆಗ್ತಾಯಿದೆ, ಅವರಿಗೆ ಸಾರಿಗೆ ವ್ಯವಸ್ಥೆಗೂ ಲಾಸ್ ಆಗ್ತಾಯಿದೆ. ಆದ್ದರಿಂದ ಪ್ರತಿಯೊಂದು ಅದನ್ನು ಹೊರತಿರಿ ನಮ್ಮಲ್ಲೇ ಆಗ್ತಾರೆ. ಈಗ ಅವ್ರಿಗೆಲ್ಲ ಸಂಬಳ ಕೊಡಬೇಕಲ್ಲ, ಪ್ರತಿ ತಿಂಗಳು ಕೊಡಬೇಕು. ಅದನ್ನೇನು ಮಾಡ್ತಾರೆ, ಟ್ಯಾಕ್ಸ್ ರೂಪದಲ್ಲಿ ನಮ್ಮ ಹತ್ರನೇ ಸಂಗ್ರಹ ಮಾಡ್ತಾರೆ. ಆ ಥರ ನಡೀತಾ ಇದೆ. ಬೆಲೆಗಳಂತೂ ಪ್ರತಿಯೊಂದು ಜಾಸ್ತಿ ಆಗೋಗ್ಬಿಟ್ಟಿದೆ. ಆಗಿನ ರೇಟ್ಗೂ ಈಗಿನ ರೇಟ್ಗೂ. ಹೌದೌದು. ಇಲ್ಲ ಯಾರು ಫ್ರೀ ಕೊಡೋಕೆ ಕೇಳಿದ್ರು ಅಂತ ಹೇಳಿ. ಅದೇ ಇವ್ರೇನು ಹೇಳ್ತಾರೆ, ಕೇಂದ್ರ ಸರ್ಕಾರದವ್ರು ಕೊಟ್ಟರೆ ಕೊಡ್ತೀವಿ ಅಂತಾರೆ. ಮತ್ತು ಇವ್ರು ಕೊಡೋದೇನು ಬಂತು? ಹಾಂ, ಹೊಡ್ತಾ ಬೀಳ್ತಾರೆ. ಶ್ರೀಮಂತರಿಗೂ ಅಲ್ಲ, ಮಿಡ್ಲ್ ಕ್ಲಾಸ್ ಜನಕ್ಕೆ ಹೊಡ್ತಾ ಬೀಳುತ್ತೆ. ಈಗ ಒಂದು ಪೊಸಿಷನ್ಗೆ ಬರಬೇಕು ಅಂದರೆ ಈ ಥರ ಬಿಟ್ಟಿ ಬಗ್ಗೆ ಕೊಟ್ಟರೆ ತಾನೇ ಜನ ಓಟ್ ಹಾಕೋದು. ಬಾಡಿಗೆ ಓಡಿಸೋರು ಇದ್ದಾರೆ, ಕ್ಯಾಬ್ ಅವ್ರು ಓಡಿಸೋರು ಇದ್ದಾರೆ, ಅವ್ರಿಗೆಲ್ಲ ಹೊಡ್ತಾ ಬಿದ್ದಿದೆ. ತಕ್ಷಣಕ್ಕೆ ಫ್ರೀ ಅನ್ನೋದೇ ಬೇಕಾಗಿಲ್ಲ ಅನಿಸುತ್ತೆ. ಫ್ರೀ ಅನ್ನೋದೇನು ಬೇಡ, ಕಾಮನ್ ಆಗಿದ್ರೆ ಒಳ್ಳೇದು. ಅವರು ವಿರೋಧ ಪಕ್ಷದವರಲ್ವ, ಅವ್ರಿಗೆ ಕಾಮನಾಗಿ ಹೇಳಲೇಬೇಕು ಅದನ್ನು ಅವರು. ಯಾಕಂದರೆ ನಡೀತಾ ಇರೋದು ಕಾಂಗ್ರೆಸ್ ಗೌರ್ಮೆಂಟು. ಮತ್ತೆ ಸರ್ ಅವರು ಡೇಟ್ ಫಿಕ್ಸ್ ಮಾಡಿದ್ದಾರೆ, ನವೆಂಬರ್ 15-16ಕ್ಕೆ ಈ ಒಂದು ಸಿದ್ದರಾಮಯ್ಯ ಸೀಟ್ನ ಕೆಳಗೆ ಇಳಿತಾರೆ. ಮೇ ಬಿ ಬರ್ದೇ ಇರ್ಬೋದು, ಕೆಳಗೆ ಬೀಳ್ತಾ ಇರ್ಬೋದು. ಆದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಳಗೆ ಇಳಿದ್ರೆ 15-16ಕ್ಕೆ ಡಿ.ಕೆ.ಶಿ ಅವರು ಕುರ್ಚಿನ ಒದ್ದು ಕಿತ್ಕೊಳ್ತಾರೆ, ಕಿತ್ಕೊಳ್ತಾರೆ ಅಂತ. ಇಲ್ಲ ಇವಾಗ ಮಾತಾಡಿರೋ ಪ್ರಕಾರ ಅವರು ಸಿದ್ದರಾಮಯ್ಯ ಆಲ್ರೆಡಿ 2.5 years ಕಂಪ್ಲೀಟ್ ಮಾಡಿಲ್ವಾ, ಮತ್ತು ಅವ್ರು 5 years ಕಂಪ್ಲೀಟ್ ಮಾಡ್ತಾರೆ ಅಂತ ಅವರೇ ಹೇಳ್ತಾರೆ ಸಿದ್ದರಾಮಯ್ಯ. ಅವ್ರ ಪಕ್ಕದಲ್ಲಿರೋ ಡಿ.ಕೆ. ಅದು ಕಾಮನ್ ಸರ್. ಅದು ಇವಾಗ JDS ಮತ್ತು BJP ಸೇರಿ ಗೌರ್ಮೆಂಟ್ ಮಾಡಿದ್ದಾರೆ. ಅವರು ಪಕ್ಕದ ವಿರೋಧ ಪಕ್ಷದವ್ರು ಕಾಂಗ್ರೆಸ್ ಅವರು. ಅವ್ರು ಹೇಳಲೇಬೇಕು ಅದನ್ನು, ಅವ್ರು ಹೇಳಲೇಬೇಕು. ಯಾಕಂದರೆ ಅವ್ರ ಸರ್ಕಾರ ಮೇಲೆ ಬರಬೇಕಲ್ಲ, ಹೇಳ್ತಾರೆ. ಅದೆಲ್ಲ ಕಾಮನಾಗಿ ಹೇಳುತ್ತೆ. ಆದ್ರೂ ನಡೀತಾ ಇದೆ. ಇಲ್ಲ ಸರ್, ಡೆವಲಪ್ಮೆಂಟ್ ಅಂತ ಏನೂ ಆಗಿಲ್ಲ ಸರ್. ಅದೇ ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ, ಅದೇ ಲಾಸ್ಟು. ಈ ಮೋದಿ ಏನು ಮಾಡಿದ್ದಾರೆ, ಪ್ರತಿಯೊಂದನ್ನು ಹೈಟೆಕ್ ತೊಗೊಂಡೋಗು ಇಂಡಿಯಾ ಒಂದು ಲೆವೆಲ್ಗೆ ತೊಗೊಂಡೋಗಿ ಬಿಟ್ಟಿದ್ದಾರೆ. ಅದಂತೂ ನಿಜ. ಆದರೆ ಇವ್ರೇನು ಮಾಡಿದ್ದಾರೆ ಅಂದರೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಸೋಂಬಾರಿ ಮಾಡಿದ್ದಾರೆ. ಆದರೆ ಕೆಲವ್ರಿಗೆ ಬೇಕಾಗಿದೆ ಅದನ್ನೇ, ಆದರೆ ಕೆಲವ್ರಿಗೆ ಅದರಿಂದ ಭಾರಿ ಹೊಡ್ತಾ. ಅದು ಕರೆಕ್ಟ್. ಇವಾಗ ಫ್ರೀ ಹೆಂಗಸರು ಕೊಡೋ ಬದಲು ಹಿರಿಯ ನಾಗರಿಕರಿಗೆ ಕೊಡಿ, ನೀವು ಸೀನಿಯರ್ ಸಿಟಿಸನ್ ಕೊಡಿ. ಎಬೋ 65 ಇರೋ ಲೇಡೀಸ್ಗೂ ಕೊಡಿ, ಎಬೋ 65 ಇರೋ ಜೆಂಟ್ಸ್ಗೂ ಕೊಡಿ, ಮಕ್ಕಳು ಕೊಡಿ, ಸ್ಟೂಡೆಂಟ್ಸ್ ಕೊಡಿ. ಆ ಥರ ಸ್ಟೂಡೆಂಟ್ಸ್ ಕೊಟ್ಟರೆ ಈ ಕಾಮನ್ ಪೀಪಲ್ ದುಡ್ಡು ಕೊಟ್ಟು ಓಡಾಡ್ತಾರೆ. ಅದರಿಂದ ಸಾರಿಗೆ ವ್ಯವಸ್ಥೆಗೂ ಲಾಸ್ ಆಗಲ್ಲ, ಬಡ ಪೀಪಲ್ಗೂ ಲಾಸ್ ಆಗಲ್ಲ. ಈಗ ಓಡಿಸ್ತಾ ಇರೋರೆಲ್ಲ ನೋಡಿ, ಮೊದಲು ಆಟೋದವ್ರು ಎಷ್ಟೋ ಸ್ವಲ್ಪ ಖುಷಿಯಾಗಿದ್ದರು, ಈಗ ಯಾರು ನೋಡೋಕ್ಕಾಗ್ತಾಯಿಲ್ಲ. ಪ್ರತಿಯೊಬ್ಬರು ಬೈತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ? ಈ ಥರ ನಡೀತಾ ಇದೆ. ರೊಚ್ಚಿಗೆತ್ತಿದ್ದಾರೆ, ಏನು ಮಾಡ್ತೀರಾ? ಹಿಂಗೇನು ನಡೀತಾ ಇದೆ ಸರ್. ಅಲ್ಲ ಸರ್, ಎಲ್ಲೊಂದು ಕಡೆ ಅನ್ಸುತ್ತಾ ಈ ಒಂದು ಸರ್ಕಾರ ಎಲ್ಲ ಅಂದ್ರೆ ಒಂದ್ ಕಡೆ ಗ್ಯಾರಂಟಿ ಕೊಟ್ಟಿದೆ, ಇಲ್ಲ ಅಂತಲ್ಲ. ಬಟ್ ಈಗ ಬರ್ತಾ ನೀರಿನ ಬೆಲೆ ಜಾಸ್ತಿ ಮಾಡೋದು ಒಂದ್ ಕಡೆ ಕೊಟ್ಟು ಸರ್, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಮತ್ತು ಕರೆಂಟ್ ನೀರಿಂದು ಜಾಸ್ತಿ ಮಾಡಿದ್ದಾರೆ, ಮತ್ತು ಕರೆಂಟು ಜಾಸ್ತಿ ಮಾಡಿದ್ದಾರೆ. ಪರ್ ಯೂನಿಟ್ಗೆ ಅಂತ ಇಷ್ಟು ಜಾಸ್ತಿ ಮಾಡಿದ್ದಾರೆ. ಫ್ರೀ ಕೊಡೋದ್ಯಾಕೆ, ಜಾಸ್ತಿ ಮಾಡೋದ್ಯಾಕೆ? ಹಿಂಗೆ ಮಾಡ್ತಾ ಇದ್ದಾರೆ. ಎಲ್ಲ ಜಾಸ್ತಿ, ಪ್ರತಿಯೊಂದು ಐಟಮ್ ಅಂತೂ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಬಿಡಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಸನ್ ಪ್ಯೂರ್ ಆಗ್ಬೋದು, ಒಂದು ಎಣ್ಣೆ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, 99-100 ರೂಪೀಸ್ ಸಿಗ್ತಾಯಿತ್ತು. ಇಲ್ಲ ನಾನು ಎಣ್ಣೆದು ಹೇಳ್ತಾ ಇದ್ದೀನಿ ನಿಮಗೆ, 100 ರೂಪಾಯಿ 102 ರೂಪಾಯಿ ಇರೋದು ಇವತ್ತಿನ ರೇಟ್ 140 ರೂಪಾಯಿ ಇದೆ. ಒಂದು ಸನ್ ಪ್ಯೂರ್ ಎಣ್ಣೆ 35-40 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಅವರು ಎಲ್ಲರಿಗೂ ತುಂಬಿಸ್ಬೇಕಲ್ಲ, ಈಗ ಫ್ರೀ ಕೊಟ್ಟಿದ್ದಾರಲ್ಲ, ಫುಲ್ಫಿಲ್ ಮಾಡೋದಕ್ಕೋಸ್ಕರ ಎಲ್ಲದಕ್ಕೂ ಈ ಥರ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾ ಇಲ್ಲ. ಅವರು ಫ್ರೀ ಬಗ್ಗೆ ಕೊಟ್ಟಿರೋದಕ್ಕೆ ಅವ್ರು ಗೆದ್ದಿರೋದು. ನಂಬರ್ 1 ಪಾಯಿಂಟ್ ಅದೇ. ಇಲ್ಲಾಂದ್ರೆ ಗ್ಯಾರಂಟಿ ಬರ್ತಾ ಇರಲಿಲ್ಲ. ಇಲ್ಲ ಇವಾಗ ಕೊಡ್ತಾ ಇರೋದು. ಹೌದೌದು,
ಅವರು ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದಕ್ಕೆ ಇವ್ರು ಇಲ್ಲಿ ಇದು ಮಾಡ್ತಾ ಇರೋದು. ಇನ್ನು 10% 10 ಕೆಜಿ ಅಕ್ಕಿ ಕೂಡ ಕೊಡ್ತೀವಿ ಅಂದ್ರೆ 5 ಕೆಜಿ ಮೋದಿ ಸರ್ಕಾರ ಇವತ್ತಿಗೂ ಕೂಡ ಅವತ್ತಿಂದನೂ ಕೊಡ್ತಾ ಇದೆ, ಇವಾಗ ಕೊಡ್ತಾ ಇದ್ದಾರೆ. ಇವ್ರು ಇನ್ನ 5 ಕೆಜಿ ಎಲ್ಲಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರು ಮಾತು ಹೇಳ್ತಾರೆ, ಹೌದೌದು, ಅಧಿಕಾರದ ಬರೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತೀವಿ. ಅದೇ ಇವ್ರು ಏನು ಹೇಳ್ತಾರೆ, ಕೇಂದ್ರ ಸರ್ಕಾರದವ್ರು ಕೊಟ್ಟರೆ ಕೊಡ್ತೀವಿ ಅಂತಾರೆ. ಮತ್ತು ಇವ್ರು ಕೊಡೋದೇನು ಬಂತು? ಮತ್ತೆ ಭರವಸೆ ಯಾಕೆ ಕೊಡಬೇಕು ಅಂತ. ಭರವಸೆ ಯಾಕೆ ಕೊಟ್ಟರು ಅಂದರೆ ಗೆಲ್ಲಬೇಕಾಗಿತ್ತಲ್ಲ. ದೇ ವಾಂಟ್ ಪೊಸಿಷನ್. ಈಗ ಒಂದು ಪೊಸಿಷನ್ಗೆ ಬರಬೇಕು ಅಂದರೆ ಈ ಥರ ಬಿಟ್ಟಿ ಬಗ್ಗೆ ಕೊಟ್ಟರೆ ತಾನೇ ಜನ ಓಟ್ ಹಾಕೋದು. ಹಿಂಗೆ ನಡೀತಾ ಇದೆ. ಈಗ ಆಲ್ರೆಡಿ ಜನ ತುಂಬಾ ಬಲಿ ಆಗ್ತಿದಾರಲ್ಲ, ಬಲಿ ಆಗ್ತಾ ಇದ್ದಾರೆ ಸರ್. ಇರೋದು ಹೇಳ್ಬೇಕು, ಫ್ಯಾಕ್ಟ್ ಬಲಿ ಆಗ್ತಾ ಇದೆ. ಮಾತಾಡ್ಸಕ್ ಹೋದಾಗ ನೀರು ಬರೋದು ಕಮ್ಮಿ. ಹೌದೌದು, ಹಂಗೆ ನಡೀತಾ ಇದೆ ಸರ್. ಹಾಂ.